ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾನು ಕಾಲೇಜ್ಗೆ ಹೋಗ್ತಾಯಿದ್ದೀನಿ. ಜೆ ಸಿ ಎಲ್ ಹೋದವ್ರಿಗೆ ಗೊತ್ತಿರುತ್ತೆ, ಅಸೈನ್ಮೆಂಟ್ಸು ಮತ್ತು ಇಂಟರ್ನಲ್ಸ್ ಎಲ್ಲ ಬ್ಲೂ ಬುಕ್ಕಲ್ಲಿ ಬರೀಬೇಕು. ಅದೇ ಕಾಲೇಜಲ್ಲಿ ಬ್ಲೂ ಬುಕ್ ಸಿಗುತ್ತೆ, ಅದನ್ನು ತೊಗೊಂಡು ಬರೀಬೇಕು. ಸೊ ಹಂಗಾಗಿ 20 ಮಿನಿಟ್ಸ್ ಬೇಗ ಹೋಗಬೇಕು. ಅಲ್ಲಿಂದ ಒಂದು ಬಿಲ್ಡಿಂಗಿಗೆ ಹೋಗೋಕ್ಕೆ ಆ್ಯಕ್ಚುಲಿ ಜಾಸ್ತಿ ಟೈಮ್ ಬೇಕು ಆ ಕಾಲೇಜಲ್ಲಿ. ಸೊ ಬೇಗ ಹೋಗಿ, ಬಟ್ ವಿಪರ್ಯಾಸ ಏನು ಗೊತ್ತಾ, ಅಸೈನ್ಮೆಂಟ್ ಸಬ್ಮಿಷನ್ ಇರೋದು ಇವತ್ತೇ, ಬೇಗ ಬೇಗ ನೆಗ್ಲೆಕ್ಟ್ ಮಾಡ್ಕೊಂಡು ಬಟ್ ಸ್ಟಿಲ್ ಆದರೂ ಹುಡುಗರು ಹಿಂಗೆಲ್ಲ ಕೂರಿಸ್ಕೋತಾರೆ. ಒಂದು ಸ್ವಲ್ಪ ಮ್ಯಾನೇಜ್ ಮಾಡೋಕ್ಕೆ, ಅಂದರೆ ಪರ್ಫೆಕ್ಟಾಗಿ ಹಿಂಗೆಲ್ಲ ಕೂರ್ಸೋಕ್ಕೆ ಇನ್ನೂ ಬರೋಲ್ಲ ನನಗೆ. ಸುಮ್ಮನೆ ಹಿಂಗೆ ಎತ್ತಿ ಕೈಯಲ್ಲಿ ತಳ್ಳಿಬಿಡ್ತೇನೆ ಅಷ್ಟೇ. ಕಲಿತೀನಿ, ಪರವಾಗಿಲ್ಲ. ಓಕೆ, ಇವಾಗ ಹೋಗೋದಾ ಕಾಲೇಜ್ಗೆ? ಟೈಮ್ ಆಗಿದೆ. ಹೋಗಿ ಬ್ಲೂ ಬುಕ್ ತೊಗೊಂಡು ಪಟ ಅಂತ ಬರೆದ್ಬಿಡ್ತೀನಿ ಅಸೈನ್ಮೆಂಟ್ನ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಮತ್ತು ನಾನಿವಾಗ ಕಾಲೇಜಿಗೆ ಬಂದು ಅಸೈನ್ಮೆಂಟು ಬರೆದು ಕೊಟ್ಟಾಯಿತು. ಇವಾಗ ರಿಪೋರ್ಟ್ ಬರೀಬೇಕು, ಜೊತೆಗೆ ರಿಸರ್ಚ್ ಪೇಪರ್ ಬರೀಬೇಕು. ಸೊ ಹಂಗಾಗಿ ಅದನ್ನು ಬರೆಯೋಕ್ಕಂತ ನಮ್ಮ ಕಾಲೇಜ್ ಕ್ಯಾಂಟೀನಲ್ಲಿ ಬಂದು ಕೂತಿದ್ದೀನಿ. ಬರೀಬೇಕು ಈಗ. ಅದನ್ನು AI ಹತ್ರ ಬರ್ಸೋಕ್ಕಾಗಲ್ಲ, ಯಾಕಂದರೆ ಪ್ಲೇಗರಿಸಮ್ ಚೆಕ್ ಮಾಡ್ತಾರೆ. ಸೊ ಹಂಗಾಗಿ ಅದು ಬರ್ದಾದ್ಮೇಲೆ ಸಿಗ್ತೀವಿ. ಸ್ವಲ್ಪ ಬರೆದೆ ರಿಸರ್ಚ್ ಪೇಪರ್ನ, ಫುಲ್ಲು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ, ಇನ್ನೂ ಸ್ವಲ್ಪ ಇದೆ. ಸೊ ಇವಾಗ ರೂಮ್ಗೆ ಹೋಗೋದಾ ಅಂತ ಹೋಗ್ತಾ ಇದ್ದೀನಿ. ನನಗಂತೂ ಸಿಕ್ಕಾಬಟ್ಟೆ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಸೊ ಅದಕ್ಕೆ ಅಲ್ಲೇ ಬೆಣ್ಣೆ ಬಿಸ್ಕೆಟ್ ತೊಗೊಂಡು ತಿಂದೆ. 1 ವೀಕಿಂದ ಫುಲ್ ಕಂಪ್ಲೀಟ್ ನನ್ನ ಹೆಲ್ದಿ ಲೈಫ್ ಸ್ಟೈಲ್ ಎಲ್ಲ ಹಾಳಾಗಿದೆ. ಡೆಫಿನೆಟ್ಲಿ ಐ ವಿಲ್ ಫಿಕ್ಸ್ ದಟ್. ನಾನು ಹೇಳೋದೇನಂತಂದರೆ, ಒಂದೇ ದಿನ ಆಗಲ್ಲ, ಬಟ್ ಒಂದಿನ ಆಗೇ ಆಗುತ್ತೆ. ನಿನ್ನೆ ಆ್ಯಕ್ಚುಲಿ 2 ಗ್ಲಾಸ್ ಕೋಲ್ಡ್ ಕಾಫಿ ಕುಡಿದಿದ್ದೀನಿ. ಹೊರಗಡೆ ಹೋಗಿ ಏನೇನೋ ತಿಂದಿದ್ದೀನಿ. ಸಿಕ್ಕಾಬಟ್ಟೆ ಚೀಟ್ ಡೇ ಮಾಡ್ತಾಯಿದ್ದೀನಿ. ಎವ್ರಿ ಡೇ ಏನಾದರೂ ಜಂಕ್ ತಿಂತಾನೇ ಇದ್ದೀನಿ. ಅದರಿಂದ ನನ್ನ ಸ್ಕಿನ್ ಅಂತೂ ಹಾಳಾಗಿದೆ. ಪಿಂಪಲ್ಸ್, ಇವಾಗ ಬಿಸಿಲಲ್ಲಿ ಕೂತಿದ್ದೀನಲ್ಲ, ಅದಕ್ಕೆ ಕ್ಲಿಯರ್ ಸ್ಕಿನ್ ಅಂತ ಅನಿಸುತ್ತೆ, ಬಟ್ ಸ್ವಲ್ಪ ಪಿಂಪಲ್ಸ್ ಬರ್ತಾ ಇದೆ. ನನಗೆ ಪ್ಲಸ್ ಪಾಯಿಂಟ್ ಏನಂತಂದರೆ, ಮಾರ್ಕ್ಸ್ ಇರಲ್ಲ, ಬೇಗ ಹೋಗ್ಬಿಡುತ್ತೆ ಮಾರ್ಕ್ಸು. ಸೊ ಪಿಂಪಲ್ ಮಾರ್ಕ್ಸ್ ಬೇಗ ಹೋಗುತ್ತೆ. ಬಟ್ ಹಂಗಂತ ಹೆಂಗೋ ತಿನ್ನೋಕ್ಕಾಗಲ್ವಲ್ಲ. ಸೊ ಎಸ್, ಅದನ್ನ ನನ್ನ ಲೈಫ್ ಸ್ಟೈಲ್ನ ಫಿಕ್ಸ್ ಮಾಡ್ತೀನಿ. ಮತ್ತು ನಾನು ಒಂದು ದಿನ ಪ್ರೆಷರೈಸ್ಡ್ ಆಗಿ ಫುಲ್ ಹಿಂಗೆ ಸ್ಟ್ರಿಕ್ಟ್ ಡಯಟ್ ಮಾಡಬೇಕು ಆ ಥರ ಏನು ನಾನು ಯಾವತ್ತೂ ಪ್ರೆಷರೈಸ್ ಮಾಡಲ್ಲ. ನಾನು ಮುಂಚೆ 10 to 15 kgs ವೆಯ್ಟ್ ಲಾಸ್ ಆಗಿದೆ. ಸೊ ಅದೇ ವೆಯ್ಟ್ ಮೇಂಟೈನ್ ಮಾಡ್ಕೊಂಬರ್ತಾಯಿದ್ದೀನಿ. ಯಾವತ್ತೂ ನಾನು ಪ್ರೆಷರೈಸ್ಡ್ ಆಗಿ ಅದು ತಿನ್ನಲೇಬೇಡ ಇದು ತಿನ್ನಲೇಬೇಡ ಅಂತ ನಾನು ಯಾವತ್ತೂ ಪ್ರೆಷರೈಸ್ ಮಾಡಲ್ಲ. ನನಗೇನು ಇಷ್ಟ ಆಗಲ್ಲ ನಾನು ಅದು ತಿನ್ನಲ್ಲ. ನನಗೇನು ಇಷ್ಟ ಆಗುತ್ತೆ ಅದನ್ನ ತಿಂತೀನಿ. ಇವಾಗ ನೋಡಿ, 1 ವೀಕಿಂದ ಫುಲ್ ಕಂಪ್ಲೀಟ್ಲಿ ಆಲ್ ಹೆಲ್ದಿ ಲೈಫ್ ಸ್ಟೈಲ್ ಈಸ್ ಬ್ರೋಕನ್. ಪರವಾಗಿಲ್ಲ, ಮತ್ತೆ ನಾನು ಫಿಕ್ಸ್ ಮಾಡ್ತೀನಿ, ನೋ ವರೀಸ್. ಇಫ್ ಯು ಆರ್ ಗರ್ಲ್ ಲೈಕ್ ಮೀ, ನನ್ನ ಏಜಲ್ಲಿರೋರು ಏನಾದರೂ ಆದರೆ, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ನನಗಿಂತ ದೊಡ್ಡವರಾದರೂ ಅಷ್ಟೇ, ಚಿಕ್ಕವರಾದ್ರೂ ಅಷ್ಟೇ. ಬಟ್ ನಮ್ಮ ಏಜಲ್ಲಿರೋರು ನಮಗಿಂತ ಚಿಕ್ಕವ್ರಿಗೂ ಬುದ್ಧಿವಾದ ಹೇಳಬೇಕು, ನಮಗಿಂತ ದೊಡ್ಡವ್ರನ್ನೂ ಚೆನ್ನಾಗಿ ನೋಡ್ಕೋಬೇಕು. ಸೊ ಯು ಗೈಸ್ ಶುಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ನಾವು. ಸೊ ಇವಾಗ ಹೋಗೋದು. ಆ ಫಿಲಾಸಫಿ ಜಾಸ್ತಿ ಮಾತಾಡ್ಬಿಟ್ಟೆ ಅಂತ ಅನಿಸುತ್ತೆ. ನಾನು ಒಬ್ಬಳೇ ಕೂತಿದ್ದೀನಲ್ಲ, ಅದಕ್ಕೆ ಈ ಥರ ಫಿಲಾಸಫಿಗಳು. ಸೊ ನಿಮ್ಮಲ್ಲಿ ಒಂದಿಬ್ಬರು ನನ್ನ ಹೇರ್ ಕಟ್ ಮಾಡಿಸಿರೋ ಅಂಥ ಆ ವಿಡಿಯೋ ಮಾಡಿರೋಂಥ ವ್ಲಾಗ್ ಹಾಕಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ರಿ. ಬಟ್ ವ್ಲಾಗ್ ಅಂತ ಏನು ಮಾಡಿಲ್ಲ, ಸುಮ್ಮನೆ ನನ್ನ ಫ್ರೆಂಡ್ ವೀಡಿಯೋ ಮಾಡ್ತಾಯಿದ್ಲು, ಅದನ್ನೇ ಹಾಕ್ತಾಯಿರ್ತೀನಿ. ನನ್ನ ಎಕ್ಸ್ಪ್ರೆಷನ್ಸ್ ನೋಡಿ ದಯವಿಟ್ಟು ಗಾಬರಿ ಆಗಿಬಿಡಿ. ನಾನೇ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡ್ಬಿಟ್ಟು ನನಗೆ ಫುಲ್ಲು ಶಾಕು, ಅಯ್ಯೋ ಈ ಥರ ಎಲ್ಲ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದೀನಾ ಅಂತ. ಅಲ್ಲಿ ಕನ್ಸಲ್ಟೆಂಟ್ ಇರ್ತಾರೆ, ಅವ್ರು ಬಂದ್ಬಿಟ್ಟು ನಿಮ್ಗೆ ಓಕೆ ಅಲ್ವಾ, ಏನಿಲ್ಲ ಅಲ್ವಾ, ನೀವು ಕಂಫರ್ಟಬಲ್ ಇದ್ದೀರಾ, ಅದನ್ನು ಪಕ್ಕ ತಾನೇ, ಆಮೇಲೆ ಮತ್ತೆ ಹೇರ್ ಕಟ್ ಮಾಡಿಸ್ಬಿಟ್ಟು ಆಮೇಲೆ ಇದು ಮಾಡಬಾರ್ದು ಅಂತ ಟೀಸ್ ಮಾಡ್ತಾಯಿದ್ರು. ಆಫ್ಟರ್ ಹೇರ್ ಕಟ್ ಅಲ್ಲಿದ್ದವ್ರು ಎಲ್ಲರೂ ಫುಲ್ ಖುಷು. ಆ್ಯಕ್ಚುಲಿ ನನಗಿಂತ ಜಾಸ್ತಿ ಅವ್ರಿಗೇ ನನ್ನ ಹೇರ್ ಕಟ್ ಇಷ್ಟ ಆಗೋಯ್ತು ಅಂತ ಅನಿಸುತ್ತೆ. ನೀವೇನಾದರೂ ಹಂಗೆ ಈಗ ಬುಲ್ಲೆಟಲ್ಲಿ ಬರ್ತಾಯಿದ್ರೆ ಹೆಂಗೆ ಕಾಣಿಸ್ತೀರ ಗೊತ್ತಾ ಅಂತ ಇದ್ರು. ನನಗೇನು ಕ್ಯೂರಿಯಾಸಿಟಿ ಅಂತ ಅಂದರೆ, ಈ ಅಜ್ಜಿರ್ದು ನಮ್ಮ ತಾತಂದು ರಿಯಾಕ್ಷನ್ಗಳು ಹೆಂಗಿರುತ್ತೆ ಅಂತ ಕ್ಯೂರಿಯಾಸಿಟಿ.
ನಮ್ಮ ಕ್ಲಾಸ್ ಅವ್ರದ್ದು ಒಂದು ಸ್ವಲ್ಪ ರಿಯಾಕ್ಷನ್ ಹೆಂಗಿರುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇತ್ತು. ಕ್ಲಾಸಿಗೆ ಹೋದ್ಮೇಲೆ ಗೊತ್ತಾಯಿತು. ಬಟ್ ಇನ್ನೂ ನಾನು ಊರಿಗೆ ಹೋಗಿಲ್ಲ. ಸೊ ಅವ್ರದ್ದೆಲ್ಲ ರಿಯಾಕ್ಷನ್ ಹೆಂಗಿರುತ್ತೋ ಏನೋ. ಆಲ್ರೆಡಿ ವ್ಲಾಗಲ್ಲೆಲ್ಲ ನೋಡಿರ್ತಾರೆ, ಬಟ್ ಅಜ್ಜಿರು ತಾತಂದರೆಲ್ಲ ನೋಡಿರಲ್ಲ ಅಲ್ವಾ. ಎನಿವೇಸ್ ಕಟ್ಟಂತೂ ಮಾಡ್ಸಾಗಿದೆ. ಅವ್ರು ಏನು ಹೇಳಿದ್ರು ಏನಂದರೂ ತಲೆ ಅಂತೂ ಕೆಡ್ಸ್ಕೊಳ್ಳಲ್ಲ. ಆದರೂ ಒಂದು ಕ್ಯೂರಿಯಾಸಿಟಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಬೇಕು ಅಂತ. ನಾನು ಈ ವ್ಲಾಗ್ಗೆ ಅಂತ ಎಡಿಟ್ ಮಾಡ್ತಾ ಒಂದು ಐಡಿಯಾ ಬಂತು, ನಾನು ಯಾಕೆ ಇದನ್ನು ಶಾರ್ಟ್ಸಲ್ಲಿ ಫುಲ್ ಫನ್ನಿಯಾಗಿ ಎಡಿಟ್ ಮಾಡಿ ಹಾಕ್ಬಾರ್ದು ಅಂತ. ಸೊ ಎಸ್, ನನ್ನ ಫೈನಲ್ ಲುಕ್ ಈ ಥರ ಇದೆ. ಐ ಹೋಪ್ ನೀವು ಕೇಳಿದಂಥ ವ್ಲಾಗ್ ಎಕ್ಸ್ಪೆಕ್ಟೇಷನ್ ನಾನು ರೀಚ್ ಮಾಡಿದ್ದೀನೋ ಇಲ್ವೋ ಗೊತ್ತಿಲ್ಲ. ನನ್ನ ಹತ್ರ ಇದ್ದಂಥ ಒಂದಷ್ಟು ವೀಡಿಯೋ ಕ್ಲಿಪ್ಸ್ನ ನಾನು ಹಾಕಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿಗೆ ಇಷ್ಟೇ ಕತೆ, ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗ್ ಜೊತೆ. ಅಲ್ಲಿವರೆಗೂ ಮಿಸ್ ಮೈಂಡ್ ಟಿಲ್ ನೆಕ್ಸ್ಟ್ ವಿಡಿಯೋ. ಜೈ ಮೋದಕ್ವಾಲ.